ಇದು ಹುಗ್ಗಿಯ ಚಿನ್ನಕ್ಕನ ಕಥೆ. ಮುಂದೆ ನೋಡೋಣವಾ. ಒಂದು ಹಳ್ಳಿಯಲ್ಲಿ ಚಿನ್ನಕ್ಕ ಎಂಬ ಪುಟ್ಟ ಹುಡುಗಿ ತನ್ನ ಅಜ್ಜಿಯ ಜೊತೆ ಒಂದು ಗುಡಿಸಲಲ್ಲಿ ಇದ್ದಳು. ಒಂದು ದಿನ ಅವರ ಮನೆಯಲ್ಲಿ ತಿನ್ನೋಕೆ ಏನೂ ಇರಲಿಲ್ಲ. ಆಗ ಗೆಡ್ಡೆ ಗೆಣಸು ತರಲು ಚಿನ್ನಕ್ಕ ಕಾಡಿಗೆ ಹೊರಟಳು. ಆ ಕಾಡಿನಲ್ಲಿ ಬಣ್ಣ ಬಣ್ಣದ ಬಟ್ಟೆ ಉಟ್ಟ ಒಬ್ಬ ಕೊರವಂಜಿ ಇದ್ದಳು. ಆ ಕೊರವಂಜಿ ಚಿನ್ನಕ್ಕನನ್ನು ನೋಡಿ ಹೇಳಿದಳು, ತಂಗಿ, ಇಲ್ಲಿ ಏನು ಹುಡುಕುತ್ತಿದ್ದಿ? ಚಿನ್ನಕ್ಕನ ಕಣ್ಣು ಮಂಜಾಯಿತು. ಅಮ್ಮ, ನಮ್ಮ ಮನೆಯಲ್ಲಿ ತಿನ್ನೋಕೆ ಏನೂ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ಹಣ್ಣು, ಗೆಡ್ಡೆ, ಗೆಣಸು ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ದೀನಿ. ಈ ಮಾತು ಕೇಳಿ ಕೊರವಂಜಿಗೆ ತುಂಬಾ ದುಃಖವಾಯಿತು. ಅಯ್ಯೋ ಪಾಪದ ಮಗುವೆ, ತಾಳು ತಾಳು ಅಂತ ಕೈಯಲ್ಲಿ ಛೂ ಮಂತ್ರ ಮಾಡಿದಳು. ಆಗ ಮಿಂಚು ಹೊಳೆಯುವ ಒಂದು ಪುಟ್ಟ ಪಾತ್ರೆ ಪ್ರಕಟವಾಯಿತು. ಆ ಪಾತ್ರೆಯನ್ನು ಚಿನ್ನಕ್ಕನ ಕೈಗೆ ಕೊಟ್ಟು, ಈ ಪಾತ್ರೆ ಮಾಯದ್ದು, ಇದನ್ನ ಒಲೆ ಮೇಲೆ ಇಡು. ಆಮೇಲೆ ಹೀಗೆ ಹೇಳು, ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಿಣಿ ಪಾತ್ರೆ ಹುಗ್ಗಿ ಮಾಡು. ಆಗ ಅದರೊಳಗೆ ರುಚಿ ರುಚಿಯಾದ ಹುಗ್ಗಿ ತಯಾರಾಗುತ್ತೆ. ತಿನ್ನೋಕೆ ಸಾಕಾಯ್ತು ಅಂತ ಅನ್ಸಿದ್ಮೇಲೆ ಹೀಗೆ ಹೇಳು, ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಸಾಕು ನಿಲ್ಲಿಸು. ನೆನಪಿಟ್ಕೋ, ಒಂದು ಮಾತು ಕೂಡ ತಪ್ಪಬಾರದು. ಮಂತ್ರದಲ್ಲಿ ತಪ್ಪಾದರೆ ಫಲಿತಾಂಶ ತಲೆ ಕೆಳಗು. ಚಿನ್ನಕ್ಕನು ಸಂತೋಷದಿಂದ ಪಾತ್ರೆಯನ್ನು ಹಿಡಿದು ಓಡೋಡಿ ಮನೆಗೆ ಬಂದು ಅಜ್ಜಿಗೆ ಪೂರ್ತಿ ಕತೆ ಹೇಳಿದಳು. ನಂತರ ಆ ಮಾಯದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಮಂತ್ರದಂತೆ ಹೇಳಿದಳು, ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಣಿ ಪಾತ್ರೆ ಹುಗ್ಗಿ ಮಾಡು. ಬಿಸಿ ಬಿಸಿಯಾದ ಹುಗ್ಗಿ ಪಾತ್ರೆಯೊಳಗೆ ತುಂಬಿತು. ತಿನ್ನೋಕೆ ಸಾಕಾದ ಮೇಲೆ ಚಿನ್ನಕ್ಕ ಮಂತ್ರದಂತೆ ನಿಲ್ಲಿಸಲು ಹೇಳಿದಳು. ಆ ದಿನದಿಂದ ಚಿನ್ನಕ್ಕ ಮತ್ತು ಅಜ್ಜಿ ಎಂದೂ ಹಸಿದಿರಲಿಲ್ಲ. ಅಷ್ಟೇ ಅಲ್ಲ, ಚಿನ್ನಕ್ಕ ತನ್ನ ಅಕ್ಕಪಕ್ಕದ ಮಕ್ಕಳಿಗೂ ಹುಗ್ಗಿ ಹಂಚುತ್ತಿದ್ದಳು. ಹೀಗಾಗಿ ಎಲ್ಲರೂ ಅವಳನ್ನು ಪ್ರೀತಿಯಿಂದ ಹುಗ್ಗಿಯ ಚಿನ್ನಕ್ಕ, ಹುಗ್ಗಿಯ ಚಿನ್ನಕ್ಕ ಅಂತ ಕರೀತಿದ್ರು. ಆದರೆ ಚಿನ್ನಕ್ಕನ ಪಕ್ಕದ ಮನೆಯ ತಿಮ್ಮಕ್ಕನಿಗೆ ಇದು ಸಹಿಸಲಿಲ್ಲ. ಹುಗ್ಗಿ ವಾಸನೆ, ಮಕ್ಕಳ ಸಂತೋಷ ಇವೆಲ್ಲ ನೋಡಿ ಅವಳಿಗೆ ಹೊಟ್ಟೆ ಕಿಚ್ಚಾಯಿತು. ಕಿಟಕಿ ಮರೆಯಲ್ಲಿ ನಿಂತು ಚಿನ್ನಕ್ಕನ ಮಂತ್ರವನ್ನು ಗುಟ್ಟಾಗಿ ಕೇಳಿದಳು. ಇದು ಪಾತ್ರೆ, ಇದು ಮಾಯದ ಪಾತ್ರೆನಾ? ಒಂದು ದಿನ ಚಿನ್ನಕ್ಕ ಮತ್ತು ಅಜ್ಜಿ ಪಕ್ಕದ ಊರಿನಲ್ಲಿ ಮದುವೆಗೆ ಹೋಗಿದ್ದಾಗ ತಿಮ್ಮಕ್ಕ ಚಿನ್ನಕ್ಕನ ಗುಡಿಸಲಿಗೆ ನುಗ್ಗಿ ಪಾತ್ರೆಯನ್ನು ಕದ್ದಳು. ಆಮೇಲೆ ಪಾತ್ರೆನ ತನ್ನ ಮನೆ ಒಲೆ ಮೇಲಿಟ್ಟು, ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಚಿಣಿಕಿಣಿ ಪಾತ್ರೆ ಹುಗ್ಗಿ ಮಾಡು. ಆಗ ಪಾತ್ರೆಯಲ್ಲಿ ಹುಗ್ಗಿ ಉಕ್ಕಿ ಉಕ್ಕಿ ಹರಿಯತೊಡಗಿತು. ತಿಮ್ಮಕ್ಕ ಗಾಬರಿಯಾದಳು. ನಿಲ್ಲಿಸಲು ಹೀಗೆ ಹೇಳಿದಳು, ಪಾತ್ರೆ ಪಾತ್ರೆ ಸಿಲಿಕಣಿ ಪಾತ್ರೆ ಸಾಕು ನಿಲ್ಲಿಸು. ಪಾತ್ರೆ ನಿಲ್ಲಲೇ ಇಲ್ಲ. ಮಂತ್ರ ತಪ್ಪಲ್ವಾ? ಅದಕ್ಕೋಸ್ಕರ ಚಿಣಿಕಿಣಿ ಪಾತ್ರೆ ಹುಗ್ಗಿ ನಿಲ್ಲಿಸು. ಹುಗ್ಗಿ ಹುಗ್ಗಿ ಪಾತ್ರೆ ನೀನು ಸಾಯಿ ಎಂದು ಕಿತ್ತಾಡಿದಳು. ಪಾತ್ರೆ ಮಾತ್ರ ಕಿವಿ ಕೊಡ್ಲೇ ಇಲ್ಲ. ಹುಗ್ಗಿ ಅಡಿಗೆ ಮನೆಯಿಂದ ಹೊರಗೆ ಬಂದು ಮನೆ ತುಂಬಾ ಹರಿಯಿತು. ಆಮೇಲೆ ಓಣಿಗೂ ಹರಿಯಿತು. ತಿಮ್ಮಕ್ಕ ಹೆದರಿ ಮಂಚದ ಮೇಲೆ ಹತ್ತಿ ಅಳತೊಡಗಿದಳು. ಊರಿನವರು ಹುಗ್ಗಿಯ ಹೊಳೆ ನೋಡಿ ಗಾಬರಿಯಾಗಿ ಮನೆಗಳ ಅಟ್ಟದ ಮೇಲೆ ಕುಳಿತರು. ಅಷ್ಟರಲ್ಲಿ ಚಿನ್ನಕ್ಕ ಮತ್ತು ಅಜ್ಜಿ ಮದುವೆಯಿಂದ ಹಿಂದಿರುಗಿದರು. ಊರಿನ ಸ್ಥಿತಿ ನೋಡಿ ಚಿನ್ನಕ್ಕ ಒಂದು ಪುಟ್ಟ ದೋಣಿಯನ್ನು ತರಿಸಿದಳು. ಅದರೊಳಗೆ ಕುಳಿತು ಹುಗ್ಗಿಯ ಹೊಳೆ ದಾಟಿ ತಿಮ್ಮಕ್ಕನ ಮನೆ ತಲುಪಿದಳು. ಚಿನ್ನಕ್ಕನು ಪಾತ್ರೆ ಪಾತ್ರೆ ಪುಟ್ಟ ಪಾತ್ರೆ ಕಣಿಚಿಣಿ ಪಾತ್ರೆ ಸಾಕು ನಿಲ್ಲಿಸು ಅಂತ ಕೈ ಮುಗಿದಳು. ಹೀಗೆ ಹೇಳ್ತಾನೆ ಮಾಯಾ ಪಾತ್ರೆಯಿಂದ ಹುಗ್ಗಿಯ ಹೊಳೆ ನಿಂತಿತು. ಊರಿನವರೆಲ್ಲ ಸಂತೋಷಪಟ್ಟರು. ತಮ್ಮ ತಮ್ಮ ಹಂಡೆ, ಮಡಕೆ, ಕುಡಿಕೆಗಳಲ್ಲಿ ಹುಗ್ಗಿ ತುಂಬಿಸಿ ತುಂಬಿಸಿ ಇಟ್ಟುಕೊಂಡ್ರು. ತಿಮ್ಮಕ್ಕನಿಗೆ ತುಂಬಾ ನಾಚಿಕೆಯಾಯಿತು. ಅಂದಿನಿಂದ ಅವಳು
ಚಿನ್ನಕ್ಕನ ಮೇಲೆ ಯಾವತ್ತೂ ಹೊಟ್ಟೆ ಕಿಚ್ಚು ಪಡಿಲಿಲ್ಲ. ಮಾಯದ ಪಾತ್ರೆನ ಕಣ್ಣು ಹಾಕಿ ನೋಡಲೂ ಇಲ್ಲ. ಇಲ್ಲಿಗೆ ಈ ಕಥೆ ಮುಗೀತು. ಕೇಳಿದ್ದಕ್ಕೆ ಧನ್ಯವಾದಗಳು. ಚಂದಿರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಬಾಯ್ ಬಾಯ್.